ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಇಷ್ಟೊಂದು ಜೈಲುಗಳಿದ್ರೂ ಕೂಡ ಬಳ್ಳಾರಿ ಜೈಲೇ ಯಾಕೆ ಅನ್ನೋ ಬಹುತೇಕರ ಪ್ರಶ್ನೆಗೆ ಈಗ ಉತ್ತರ ಕೊಡುವಂತಹ ಪ್ರಯತ್ನ. ಅತಿ ಕಠಿಣ ಜೈಲುಗಳ ಪೈಕಿ ಬಳ್ಳಾರಿ ಜೈಲು ಸಿಕ್ಕಾಪಟ್ಟೆ ಫೇಮಸ್. ನಿಮಗೆ ಸಿನಿಮಾಗಳಲ್ಲೆಲ್ಲ ಅಂತೂ ಈ ಬಳ್ಳಾರಿ ಜೈಲಿನ ಬಗ್ಗೆ ಎಷ್ಟು ಡೈಲಾಗ್ಗಳಿದಾವೆ ಅಂದರೆ ಈಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದವರೇ ಹೋಗುವಂಥ ಪರಿಸ್ಥಿತಿ. ಬಳ್ಳಾರಿ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಂತಿದ್ದಾರೆ ಅಧಿಕಾರಿಗಳು. ಅಂಡಮಾನ್ ಜೈಲು ಬಿಟ್ಟರೆ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಬಳ್ಳಾರಿ ಜೈಲು ಇದೆಯಂತೆ. ಭೀಮಾ ತೀರದ ಹಂತಕರು, ಕೆಜೆ ಹಳ್ಳಿ, ಡಿಜೆ ಹಳ್ಳಿಯ ಮತಾಂಧರು, ಆರೋಪಿಗಳೆಲ್ಲ ಇರೋದು ಇಲ್ಲೇ. ನಟೋರಿಯಸ್ಗಳನ್ನು ಇದೇ ಬಳ್ಳಾರಿ ಜೈಲಿಗೆ ತಂದು ಅವರನ್ನು ಟ್ರ್ಯಾಕ್ಗೆ ತರುವಂತಹ ಪ್ರಯತ್ನಗಳನ್ನೆಲ್ಲ ಮಾಡಲಾಗ್ತಾ ಇತ್ತು. ಸುಧಾರಣಾ ಕ್ರಮ ಅಂತ ಏನು ಆ್ಯಕ್ಚುಲ್ ಆಗಿ ಹೇಳ್ತೀವಿ ಅದೆಲ್ಲ ನಿಜವಾಗ್ಲೂ ಮಾಡ್ತಾ ಇದ್ರಂತೆ. ಬಳ್ಳಾರಿ ಜೈಲಲ್ಲಿ ಯಾವುದೇ ವಿಲಾಸಿ ಜೀವನಕ್ಕೆ ಅವಕಾಶ ಇಲ್ಲ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ದರ್ಶನ್ ಹೋದ ಬಳಿಕ ಏನು ಕತೆ ಅಂತ ಗೊತ್ತಿಲ್ಲ. ಬಿಕಾಸ್ ಅವರು ತುಂಬ ದೊಡ್ಡ ಸಾಧನೆ ಮಾಡಿರೋರು ಮತ್ತು ತುಂಬ ಜಾಸ್ತಿ ನೆಟ್ವರ್ಕ್ ಇರೋರು. ಹೀಗಾಗಿ ಏನು ಕತೆ ಇವ್ರದ್ದು ಅನ್ನೋದು ನೋಡಬೇಕಾಗತ್ತೆ ನಾವು ಬಳ್ಳಾರಿ ಜೈಲಿಗೆ ಸಂಬಂಧಪಟ್ಟಂತೆ. ಮತ್ತು ಬಳ್ಳಾರಿ ಜೈಲು ಈ ಹಿಂದೆ ಸ್ವತಂತ್ರ ಹೋರಾಟಗಾರರನ್ನ ಬಂಧಿಸಿ ಇಡೋದಕ್ಕೆ ಮತ್ತು ದೇಶದ ಕೆಲವು ಜೈಲುಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಇದೆ. ಬಳ್ಳಾರಿ ಜೈಲಲ್ಲೂ ಇದೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಬಳ್ಳಾರಿ ಜೈಲಿನ ವಿಶೇಷತೆ ಬಗ್ಗೆ ನಾವು ನೋಡ್ತಾ ಇದ್ವಿ. ಸೊ ಅಲ್ಲಿ ಈಗ ದರ್ಶನ್ ಸಾಹೇಬ್ರಿಗೆ ವ್ಯವಸ್ಥೆ ಯಾವ ರೀತಿ ಆಗತ್ತೆ, ಭದ್ರತಾ ವ್ಯವಸ್ಥೆ ಹೇಗೆ, ಜೊತೆಗೆ ಬಹಳಷ್ಟು ಜನ ರಾಜಕಾರಣಿಗಳು ಹೇಳ್ತಾ ಇದ್ರು ಕೇವಲ ಪರಪ್ಪನಗರ ಜೈಲಲ್ಲಿ ಮಾತ್ರ ಅಲ್ಲ ಎಲ್ಲಾ ಜೈಲಲ್ಲೂ ಇದೇ ಪರಿಸ್ಥಿತಿ ಇದೆ ಅಂತ. ಹಿಂಗೆ ಮಾಡಿದ್ರೆ ಶಿಫ್ಟ್ ಮಾಡಿ ಏನು ಪ್ರಯೋಜನ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಈಗಿರುವಂತಹ ಅಪವಾದವನ್ನ ತೊಳೆದು ಹಾಕೋ ನಿಟ್ಟಿನಲ್ಲಿ ಬಳ್ಳಾರಿ ಜೈಲು ಹೇಗಿದೆ, ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ? ಮಮತಾ, ಸ್ವತಂತ್ರ ಪೂರ್ವದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಬಳ್ಳಾರಿ ಸೆಂಟ್ರಲ್ ಜೈಲ್ ಏನಿದೆ, ಇಲ್ಲಿ ಸಾಕಷ್ಟು ಸ್ವತಂತ್ರ ಹೋರಾಟಗಾರನ್ನು ಸಹಿತ ಇಡಿಸಲಾಗಿತ್ತು. ಅದ್ರ ಜೊತೆಗೆ ಅತಿ ಕಟು ಮತ್ತು ಕಠಿಣವಾಗಿರ್ತಕ್ಕಂಥ ಶಿಕ್ಷೆಗೆ ಒಳಪಟ್ಟಿರ್ತಕ್ಕಂಥ ಕೈದಿಗಳನ್ನೇ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗ್ತೈತೆ. ಅಂದರೆ ಒಂದು ದೇಶದಲ್ಲಿ ಅಂಡಮಾನ ಜೈಲನ್ನು ಹೊರತುಪಡಿಸಿದರೆ ನಂತರದ ಸ್ಥಾನದಲ್ಲಿ ಆ ರೀತಿಯ ಕಟು ಮತ್ತು ಕಠಿಣವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮತ್ತು ಆ ರೀತಿಯ ಯಾವುದೇ ವಿವಿಐಪಿ ಟ್ರೀಟ್ಮೆಂಟ್ಗಳು ಇರದೇ ಇರುವಂಥ, ಅಂದರೆ ವಿಲಾಸಿ ಜೀವನಕ್ಕೆ ಅವಕಾಶ ಇಲ್ಲದೆ ಇರುವಂಥ ಜೈಲ್ ಅದು ಯಾವುದಾದ್ರೂ ದೇಶದಲ್ಲಿದ್ದರೆ ಅದು ಬಳ್ಳಾರಿ ಜೈಲ್ ಅನ್ನುವಂಥ ಮಾತು. ಯಾಕಂದ್ರೆ ಒಂದು ಗಾದೆ ಮಾತು ಕೂಡ ಇದೆ, ರೂಢಿಯಲ್ಲಿದೆ. ಅದು ನೀನೇನಾದ್ರೂ ತಪ್ಪು ಮಾಡಿದ್ರೆ ನೀನು ಬಳ್ಳಾರಿ ಜೈಲಿಗೆ ಹಾಕ್ತೀನಿ ಅಂದ್ರೆ ಬಳ್ಳಾರಿ ಜೈಲಿಗೆ ಕಳಿಸ್ತೀನಿ ಅನ್ನುವಂಥ ಮಾತು. ಇದೆಲ್ಲವನ್ನು ಕೂಡ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಬಳ್ಳಾರಿ ಜೈಲಲ್ಲಿ ಆ ರೀತಿಯ ವಿಲಾಸಿ ಜೀವನಕ್ಕೆ ಬೇಕಾಗಿರುವಂಥ ಯಾವುದೇ ಅವಕಾಶಗಳು ಇಲ್ಲಿ ಸಿಗೋದಿಲ್ಲ ಅನ್ನುವಂಥದ್ದು. ಹೀಗಾಗಿನೇ ಈಗ ದರ್ಶನ್ ಅವರನ್ನ ಫೈನಲ್ ಆಗಿ ಈಗ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಅದ್ರ ಜೊತೆಗೆ ಒಂದಿಷ್ಟು ಪರಿಶೀಲನೆಗಳು ಕೂಡ ಮುಕ್ತವಾಗಿರುವಂಥದ್ದು. ಯಾಕಂದ್ರೆ ಬಳ್ಳಾರಿ ಜೈಲಲ್ಲಿ ಈಗಾಗಲೇ 385 ಕೈದಿಗಳಿದೆ. ಅದ್ರ ಜೊತೆಗೆ ದೇಶದ ಮತ್ತು ರಾಜ್ಯದ ಬಹುತೇಕ ನಟೋರಿಯಸ್ ರೌಡಿಗಳೇನಿದ್ರು, ಅದ್ರ ಜೊತೆಗೆ ಬೇರೆ ಬೇರೆ ಕ್ರಿಮಿನಲ್ಗಳೇನಿದ್ರು ಅವರೆಲ್ಲರನ್ನೂ ಸಹಿತ ಇದೇ ಬಳ್ಳಾರಿ ಜೈಲಿನಲ್ಲಿ ಇರಿಸಲಾಗಿತ್ತು. ಹೀಗಾಗಿನೇ ಈಗ ದರ್ಶನ್ ಅವರನ್ನು ಸಹಿತ ಇದೇ ಬಳ್ಳಾರಿ ಜೈಲಿಗೆ ತರಲಾಗ್ತದೆ. ಈಗಾಗಲೇ ಏನು CC ಕ್ಯಾಮ್ರಾಗಳ ಕೊನೆಯ ಹಂತದ ಪರಿಶೀಲನೆಯೂ ಕೂಡ ಈಗಾಗಲೇ ಆಗಿದೆ. ಅದರ ಭಾಗವಾಗಿ ಬಳ್ಳಾರಿ SP ಮತ್ತು ಜೈಲಾಧಿಕಾರಿಗಳು ಕೂಡ ನಿನ್ನೆ ರಾತ್ರಿ ಒಂದು ಸಭೆಯನ್ನ ಮಾಡೋದ್ರ ಮೂಲಕ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂಥ ಅಚಾತುರ್ಯ ನಮ್ಮಲ್ಲಿ ಆಗಬಾರ್ದು, ಒಂದು ವೇಳೆ ಆ ಒಂದು ಅಪವಾದ ಮತ್ತು ಕಳಂಕ ಏನಿದೆ ಅದನ್ನು ಒಡೆದೋಡಿಸುವ ನಿಟ್ಟಿನಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಈಗ ಒಂದು ವೇಳೆ ಆ ರೀತಿಯ ಅಚಾತುರ್ಯಗಳಾದರೆ ನಮಗೂ ಕೂಡ ಕೆಟ್ಟ ಹೆಸರು ಬರುತ್ತೆ, ನಾವು ಇಟ್ಕೊಂಡಿರ್ತಕ್ಕಂಥ ಒಂದಿಷ್ಟು ಗೌರವ ಇದೆ ಎಲ್ಲದೂ ಕೂಡ ಹಾಳಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ವಿಲಾಸಿ ಜೀವನ ನಡೆಸಿದಂತ ನಟ ದರ್ಶನ್ ಅವರನ್ನ ಈಗ ಬಳ್ಳಾರಿ ಜೈಲಿಗೆ ಕರೆತರಲಾಗುತ್ತೆ. ಆ ರೀತಿಯ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ ಆಗಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.